ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಪ್ರಜ್ವಲ್ ರೇವಣ್ಣಗೆ ಈ ಜನ್ಮದಲ್ಲಿ ಬೇಲ್ ಸಿಗೋ ಲಕ್ಷಣಗಳು ಯಾಕೋ ಕಾಣಿಸಿಕ್ತಾ ಇಲ್ಲ. ಪ್ರಜ್ವಲ್ ಕಾಮಣ್ಣ ಅಂತ ಅನೇಕ ಬಾರಿ ನಾಚಿಕೆ ಬಿಟ್ಟು ನಾವೇ ಇದೇ HD ರೇವಣ್ಣ ಪುತ್ರನ ಲೀಲೆಗಳನ್ನು ಎಳಿಯಾಗಿ ಬಿಚ್ಚಿಟ್ಟಿದ್ವಿ. ಅದು ಯಾವ ಜನ್ಮದಲ್ಲಿ ಮಾಡಿದ ಪಾಪನೋ ಗೊತ್ತಿಲ್ಲ, ಪ್ರಜ್ವಲ್ ರೇವಣ್ಣ ಕಂಬಿ ಎಣಿಸೋದು ಫಿಕ್ಸ್ ಅಂತ ಆಗಿಬಿಟ್ಟಿದೆ ಅನ್ನಿಸ್ತಾ ಇದೆ. ಯಾಕೆಂದರೆ ದರ್ಶನ್ ಹಾಗೋ ಬೆನ್ನೋವು ಅಂತ ಹೇಳಾದರೂ 6 ವಾರಗಳ ಕಾಲ ಮಧ್ಯಂತರ ಬೇಲ್ನಿಂದ ಆಚೆ ಬಂದಿದ್ದಾರೆ. ಆದರೆ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಿದ್ದಂತಹ ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್ನಂತಹ ವ್ಯಕ್ತಿ ಪ್ರಜ್ವಲ್ ರೇವಣ್ಣ ಇದೀಗ 4 ಗೋಡೆಗಳ ಮಧ್ಯೆ ಕಾಲ ಕಳೆಯುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಸ್ನೇಹಿತರೆ, ಹಾಸನ ಹೆಣ್ಣು ಮಕ್ಕಳ ಜೊತೆ ರಾಸ ಲೀಲೆ ನಡೆಸಿ ಮೊಬೈಲ್ನಲ್ಲಿ ಆ ವಿಡಿಯೋಗಳನ್ನೆಲ್ಲವನ್ನೂ ಕೂಡ ಸ್ಟೋರ್ ಮಾಡಿಟ್ಕೊಂಡು ಅದನ್ನು ಪದೇ ಪದೇ ಆನಂದಿಸ್ತಾ ಇದ್ದಂಥ ಪ್ರಜ್ವಲ್ ರೇವಣ್ಣ ಇದೀಗ ಏಕಾಂಗಿಯಾಗಿ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ದಿನಗಳನ್ನು ಕಳೀತಾ ಇದ್ದಾರೆ. ಹಾಸನ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಇದೀಗ ನಿರೀಕ್ಷಣಾ ಜಾಮೀನನ್ನು ಕೋರಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ್ದಂಥ ಅರ್ಜಿಯನ್ನು ಕೂಡ ಕರ್ನಾಟಕ ಹೈಕೋರ್ಟ್ ಶುಕ್ರವಾರ ವಜಾಗೊಳಿಸಿಬಿಟ್ಟಿದೆ. ಶುಕ್ರವಾರ ಬಹಳಷ್ಟು ನಿರೀಕ್ಷೆ ಇತ್ತು, ಈ ಕೇಸ್ನಲ್ಲಿ ಕನಿಷ್ಠ ಪಕ್ಷ ಬೇಲಾದರೂ ಸಿಗುತ್ತೆ ಅಂತ ಹೇಳಿ. ಆದರೆ ಇಲ್ಲೂ ಕೂಡ ಅವರ ಬೇಲ್ ಅರ್ಜಿ ವಜಾ ಮಾಡಿಬಿಟ್ಟಿದೆ. ಪ್ರಜ್ವಲ್ ರೇವಣ್ಣ ಮೇಲೆ ಈಗಾಗಲೇ ಅತ್ಯಾಚಾರ, ಅಶ್ಲೀಲ ವಿಡಿಯೋಸ್ ಸೇರಿದಂತೆ ಒಟ್ಟು 4 ಕೇಸ್ಗಳಿದ್ದಾವೆ. 4ನೇ ಕೇಸ್ನಲ್ಲಾದರೂ ಒಂದು ಜಾಮೀನು ಅರ್ಜಿಯನ್ನು ಸಲ್ಲಿಸಿ ಬೇಲ್ನಿಂದ ಹೊರಗೆ ಬರೋಣ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದರು. ಅದಕ್ಕೂ ಕೂಡ ಈಗ ತಣ್ಣೀರು ಎರಚಿರ್ತಕ್ಕಂಥ ಹೈಕೋರ್ಟ್ ಈ ಅರ್ಜಿಯನ್ನು ಕೂಡ ಈಗ ವಜಾ ಮಾಡಿಬಿಟ್ಟಿದೆ. ಸ್ನೇಹಿತರೆ, ನಿಮಗೆಲ್ಲರೂ ಕೂಡ ಗೊತ್ತಿರ್ಬೋದು ಈ ಕೇಸ್ ಆರಂಭದಲ್ಲಿ ಹೇಗಾಯಿತು, ಹೇಗೆ ಶುರುವಾಯಿತು, ಪ್ರಜ್ವಲ್ ರೇವಣ್ಣನವರ ಮಾನಹರಣ ಹೇಗೆ ಬೀದಿಗಳಲ್ಲಿ ಹರಾಜಾಯಿತು ಅನ್ನೋದೆಲ್ಲವೂ ಕೂಡ ನಿಮಗೆ ಗೊತ್ತೇ ಇದೆ. ಅರ್ಜಿದಾರರ ಪರ ವಕೀಲರಾಗಿರ್ತಕ್ಕಂಥ ಜಿ ಅರುಣ್ ರವರು ಅರ್ಜಿಯನ್ನು ಹಿಂಪಡೆಯಲಾಗುತ್ತೆ, ಓಕೆ, ಈ ಪ್ರಕರಣದಲ್ಲಿ ಇನ್ನೂ ಚಾರ್ಜ್ ಶೀಟು ಕೂಡ ನೀಡಲಾಗಿಲ್ಲ ಅಂತ ಹೇಳಿಬಿಟ್ರು. ಆದರೆ ನಾಗಪ್ರಸನ್ನ ಅವರಿದ್ದಂಥ ಪೀಠ ಹಾಲಿ ಕೇಸ್ನಲ್ಲಿ ಆರೋಪ ಪಟ್ಟಿಯನ್ನು ನಾವು ಕನ್ಸಿಡರೇ ಮಾಡಿಲ್ಲ, ದೂರನ್ನಷ್ಟೇ ಕನ್ಸಿಡರ್ ಮಾಡಿ ಈ ಅರ್ಜಿಯನ್ನು ವಜಾ ಮಾಡಲಾಗಿದೆ ಅಂತ ಮುಲಾಜಿಲ್ಲದೆ ಹೇಳಿಬಿಟ್ರು. ಸ್ನೇಹಿತರೆ, ಈ ಕೇಸ್ 4ನೇ ಕೇಸ್ ಬಗ್ಗೆನೂ ಕೂಡ ಒಂದಿಷ್ಟು ವಿವರಗಳನ್ನು ಕೊಟ್ಟು ಬಿಡ್ತೀನಿ. ಏನಿದು ಈ ಪ್ರಕರಣದ ಹಿನ್ನೆಲೆ ಅಂತ. 2021 BCM ಹಾಸ್ಟೆಲ್ನಲ್ಲಿ ಬಾಲಕಿಯರಿಗೆ ಹಾಸ್ಟೆಲ್ ಸೌಲಭ್ಯ ಕಲ್ಪಿಸೋ ಕುರಿತಾಗಿ ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯೆ ಮಹಿಳೆ ಪ್ರಜ್ವಲ್ ರೇವಣ್ಣ ಅವರ ಕಚೇರಿಗೆ ಹೋಗಿರ್ತಾಳೆ. ಅದೇ ಸಂತ್ರಸ್ತೆ, ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಸಂತ್ರಸ್ತ ಮಹಿಳೆ. ಮೊದಲನೇ ದಿನ ಬ್ಯುಸಿ ಇರೋದರಿಂದ ಮಾರನೇ ದಿನ ಬಾ ಅಂತ ಹೇಳಿ ಇದೇ ಪ್ರಜ್ವಲ್ ರೇವಣ್ಣ ಸೂಚಿಸ್ತಾರೆ. ಅದರಂತೆ ಮಾರನೇ ದಿನ ಸಂತ್ರಸ್ತೆ ಅಲ್ಲಿಗೆ ಹೋದಾಗ ತನ್ನ ಕೋಣೆಗೆ ಕರೆಸ್ಕೊಂಡು ಚರ್ಚೆ ಮಾಡಲಿಕ್ಕೆ ಅಂತ ಮುಂದಾಗಿ ಆಕೆಗೆ ಗನ್ನನ್ನು ತೋರಿಸಿ ಬೆದರಿಸಿ ಅದಾದ ಮೇಲೆ ಕೆಟ್ಟದಾಗಿ ಆಕೆಯನ್ನು ತನ್ನ ಕಾಮದ ತೃಷೆಗೆ ಬಳಸ್ಕೊಳ್ತಾರೆ ಪ್ರಜ್ವಲ್ ರೇವಣ್ಣ. ಜೊತೆಗೆ ಕೃತ್ಯವನ್ನು ಮೊಬೈಲ್ನಲ್ಲೂ ಕೂಡ ಸೆರೆ ಹಿಡ್ಕೊಂಡು ಆನಂತರ ಹಲವು ಬಾರಿ ಆ ವಿಡಿಯೋವನ್ನು ನೋಡ್ತಾ, ಜೊತೆಗೆ ಮತ್ತೆ ಅದೇ ಮಹಿಳೆಗೆ ಕರೆ ಮಾಡಿ, ಜೊತೆಗೆ ಮತ್ತೆ ನಗ್ನವಾಗುವಂತೆ ಸೂಚನೆ ಕೊಟ್ಟು ಅದನ್ನೂ ಕೂಡ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಂಥ ನೀಚ ಮನಸ್ಥಿತಿಯ ಪ್ರಜ್ವಲ್ ರೇವಣ್ಣಗೆ ಈ ಕೇಸ್ನಲ್ಲಿ ಬೇಲ್ ಸಿಕ್ಕಿಲ್ಲ. ಈ ವಿಚಾರವನ್ನು ಬಹಿರಂಗಪಡಿಸಿದರೆ ಗಂಭೀರ ಕ್ರಮದ ಬೆದರಿಕೆಯನ್ನು ಕೂಡ ಹಾಕಿದ್ರು ಪ್ರಜ್ವಲ್ ರೇವಣ್ಣ ಅವರು. ಇದನ್ನೆಲ್ಲೂ ಕೂಡ ರಿವೀಲ್ ಮಾಡುವಂತಿಲ್ಲ, ಎಲ್ಲೂ ಕೂಡ ಚರ್ಚೆ ಮಾಡುವಂತಿಲ್ಲ ಅಂತ ಹೆದರಿಸಿದ್ರು. ಹಾಸನದ ಬೀದಿಗಳಲ್ಲಿ ಪೆನ್ ಡ್ರೈವ್ ಹಂಚಿಕೆ ಆಗಿದ್ದು ನೀವು ಎಲ್ರಿಗೂ ಕೂಡ ಗೊತ್ತಿದೆ. ಪ್ರತಿಷ್ಠಿತ ಕುಟುಂಬದ ಹೆಣ್ಣು ಮಕ್ಕಳು ಕೂಡ ಅವರ ಮಾನ ಮರ್ಯಾದೆ ಬೀದಿಗೆ ಬಂದುಬಿಡ್ತು. ಜೊತೆಗೆ ಅವರ ವಿಡಿಯೋಗಳನ್ನು ಎಲ್ಲ ಕಡೆ ಸಾಮಾನ್ಯ ಜನರು ಕೂಡ, ಸಾರ್ವಜನಿಕರು ಕೂಡ ನೋಡುವಂತಾಯಿತು. ಜೊತೆಗೆ ಎದುರಿಗೆ ಏನಾದರೂ ಆ ಮಹಿಳೆ ಬಂದರೆ ಆಕೆಯ ಬಗ್ಗೆ ಪಿಸುಗುಟ್ಟಿ ಮಾತನಾಡುವಂತಾಯಿತು. ಜೊತೆಗೆ ಅವರ ಕುಟುಂಬದವರು, ಜೊತೆಗೆ ಅವರ ಫ್ಯಾಮಿಲಿಯಲ್ಲಿ ತಲೆ ಎತ್ತು ಓಡಾಡದಂಥ ಪರಿಸ್ಥಿತಿ ಬಂದುಬಿಡ್ತು. ಯಾವುದೋ ಒಂದಿಷ್ಟು ಹಣದ ಆಮಿಷಕ್ಕೋ, ಜೊತೆಗೆ ಯಾವುದೋ ಒಂದಿಷ್ಟು ಕೆಲಸಗಳಾಗಲಿ ಅನ್ನೋ ಕಾರಣಕ್ಕೋ ಅವರು ಅವತ್ತು ಒಂದು ಸಣ್ಣ ತಪ್ಪನ್ನು ಮಾಡಿದ್ರು. ಅದು ತುಂಬ ದೊಡ್ಡ ಗಂಭೀರ ಪರಿಸ್ಥಿತಿಯನ್ನು, ಅದು ಕೂಡ ವಿಡಿಯೋಗಳು ಹರಿದು ಹಂಚುವ ಪರಿಸ್ಥಿತಿಗೆ ಬಂದು ತಲುಪಿಬಿಡ್ತು. ಸ್ನೇಹಿತರೆ, ಇದೀಗ ಕೋರ್ಟ್ ಕೂಡ ಖಂಡಾತುಂಡವಾಗಿ ಆರ್ಡರನ್ನು ಕೊಟ್ಟಿದೆ, ಬೇಲ್ನ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಸ್ನೇಹಿತರೆ, ಇದೇ ಮಾಜಿ ಸಂಸದನಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದಂಥ ಜಾಮೀನು ಅರ್ಜಿಯನ್ನು ಹೈಕೋರ್ಟ್ ತಿರಸ್ಕಾರ ಮಾಡಿದೆ. ಓಕೆ, ಆರಂಭದಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಂಥ ಪ್ರಜ್ವಲ್ ರೇವಣ್ಣಗೆ ಅಲ್ಲಿಯೂ ಕೂಡ ಬೇಲ್ ಭಾಗ್ಯ ಸಿಕ್ಕಿರಲಿಲ್ಲ.
ಅದಾದ ಮೇಲೆ ಈಗ 4ನೇ ಕೇಸ್ನಲ್ಲಿ ಮತ್ತೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತೆ ಏಕಸದಸ್ಯ ಪೀಠ ಇದನ್ನು ಕೂಡ ತಿರಸ್ಕಾರ ಮಾಡಿದೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಪ್ರಜ್ವಲ್ ರೇವಣ್ಣಗೆ ಹಿನ್ನಡೆ ಆಯಿತು. ಅದಾದ ಮೇಲೆ ಕನಿಷ್ಠ ಪಕ್ಷ 6 ತಿಂಗಳ ನಂತರವಾದರೂ ನಾವು ಬೇಲ್ ಅರ್ಜಿಗೆ ಸಲ್ಲಿಸ್ಬೋದಾ ಅಂತ ಹೇಳಿದಾಗ ಸುಪ್ರೀಂ ಕೋರ್ಟ್ ಹೇಳಿದಂಥ ಮಾತುಗಳನ್ನು ನೀವು ಒಮ್ಮೆ ಕೇಳಬೇಕು. ಇದೇ ಲೈಂಗಿಕ ದೌರ್ಜನ್ಯ ಪ್ರಕರಣಗಳಲ್ಲಿ ಜಾಮೀನು ನೀಡಲಿಕ್ಕೆ ಕರ್ನಾಟಕ ಹೈಕೋರ್ಟ್ ಯಾವಾಗ ತಿರಸ್ಕಾರ ಮಾಡ್ತೋ ಇದನ್ನು ಪ್ರಶ್ನಿಸಿ ಈ ಆದೇಶವನ್ನು ಪ್ರಜ್ವಲ್ ರೇವಣ್ಣ ಪರ ವಕೀಲರು ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಆ ಅರ್ಜಿಯ ವಿಚಾರಣೆಯನ್ನು ನಡೆಸಿದಂಥ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದಂಥ ಬೇಲಾ ಎಂ ತ್ರಿವೇದಿ ಮತ್ತು ಸತೀಶ್ ಚಂದ್ರ ಶರ್ಮಾ ದ್ವಿಸದಸ್ಯ ಪೀಠ ಅದು ಹೈಕೋರ್ಟ್ ಆದೇಶವನ್ನು ಎತ್ತಿ ಹಿಡಿಯುತ್ತೆ. ಜೊತೆಗೆ ಪ್ರಜ್ವಲ್ ರೇವಣ್ಣವರ ಅರ್ಜಿಯನ್ನು ವಜಾಗೊಳಿಸುತ್ತೆ. 6 ತಿಂಗಳ ನಂತರ ಮತ್ತೆ ನಾವೇನಾದರೂ ಜಾಮೀನು ಅರ್ಜಿಯನ್ನು ಸಲ್ಲಿಸಬಹುದೇ ಅಂತ ಹೇಳಿ ಇದೇ ಪ್ರಜ್ವಲ್ ರೇವಣ್ಣವರ ಪರ ವಕೀಲರಾಗಿರ್ತಕ್ಕಂಥ ಮುಕುಲ್ ರೋಹಟಗಿ ಅವರು ಮನವಿಯನ್ನು ಮಾಡ್ಕೊಳ್ತಾರೆ. ಆದರೆ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ತ್ರಿವೇದಿ ಮತ್ತು ಸತೀಶ್ ಚಂದ್ರ ಅವರು ನೇರವಾಗಿ ಹೇಳಿಬಿಡ್ತಾರೆ, ಈ ಬಗ್ಗೆ ಇನ್ನೇನು ಕೂಡ ಹೇಳೋದಿಲ್ಲ, ಏನನ್ನು ಕೂಡ ಹೇಳೋದಿಲ್ಲ ಅಂಥೇಳಿ ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟುಬಿಡುತ್ತೆ. ಇನ್ನು ಕಳೆದ ಅಕ್ಟೋಬರ್ನಲ್ಲಿ ಇನ್ನೂ 3 ಕೇಸು ವಿಚಾರಣೆ ನಡೆಸಿದಂಥ ಹೈಕೋರ್ಟ್ 3 ಕೇಸ್ಗಳಲ್ಲೂ ಕೂಡ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದೆ. ಅದರಲ್ಲಿ 2 ಅತ್ಯಾಚಾರ ಪ್ರಕರಣ, ಇನ್ನೊಂದು ಮಹಿಳೆಯ ಅಶ್ಲೀಲ ದೃಶ್ಯವನ್ನು ಸೆರೆ ಹಿಡಿದಂಥ ಪ್ರಕರಣ. 2ರಲ್ಲೂ ಕೂಡ ಪ್ರಜ್ವಲ್ ರೇವಣ್ಣಗೆ ಕೋರ್ಟ್ ಶಾಕನ್ನು ಕೊಟ್ಟ ಆಗಿದೆ. ಸ್ನೇಹಿತರೆ, ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ಮಾಡಿದ ಪಾಪ ಅಂತ. ಯಾಕೆ ಈ ಮಾತನ್ನು ಹೇಳ್ತೀವಿ ಅಂದರೆ ಇದೇ ಪ್ರಜ್ವಲ್ ರೇವಣ್ಣ ಮತ್ತು HD ರೇವಣ್ಣ ಅವ್ರ ಕುಟುಂಬ ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ರೀತಿಯಾಗಿತ್ತು. ಇಲ್ಲಿ HD ರೇವಣ್ಣ ಅವ್ರ ಹೆಸರನ್ನು ಕೂಡ ಮುಲಾಜಿಲ್ಲದೆ ಎಳೆದು ತರಬಹುದು, ಯಾಕೆಂದರೆ ಅವ್ರ ಮೇಲೂ ಕೂಡ ಒಂದು ಆರೋಪ ಇತ್ತು. ಪ್ರಜ್ವಲ್ ರೇವಣ್ಣ ಅವರು ಕೃತ್ಯವನ್ನು ಎಸಗಿದಂಥ ಒಬ್ಬ ಮಹಿಳೆ ನಿಮ್ಗೆ ಗೊತ್ತಿರ್ಬೋದು, ತಾಯಿ ಸಮಾನವಾಗಿದ್ದರೂ ಮನೆಗೆಲಸದ ಆಕೆಯನ್ನು ಅದಾದ ನಂತರ ಅಪಹರಣ ಮಾಡಲಾಯಿತು, ಎಲ್ಲೋ ತೋಟದಲ್ಲಿ ಹಿಡಲಾಯಿತು, ನಾವೆಲ್ಲ ಮಾಡಿದ್ದು ಅಂತ ಭವಾನಿ ರೇವಣ್ಣ ಅವರು ಜೊತೆಗೆ HD ರೇವಣ್ಣ ಅವರು ನುಣುಚಿಕೊಂಡ್ರು. ಇದೆಲ್ಲದರ ನಡುವೆ ಒಂದಿಷ್ಟು ಆರೋಗ್ಯದ ಸಮಸ್ಯೆಗಳನ್ನು ನೆಪ ಒಡ್ಡಿ ಬೇಲ್ ಮೇಲೆ ಇದೇ HD ರೇವಣ್ಣ ಅವರು ಕೂಡ ಹೊರಗೆ ಬಂದರು. ಅದಾದ ಮೇಲೆ ಈಗ ಪ್ರತಿನಿತ್ಯವೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ದಿನಗಳನ್ನು ಕಳೀತಾ ಇರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಹೇಗಾದರೂ ಮಾಡಿ ಬೇಲನ್ನ ತೆಗೆದುಕೊಂಡು ಹೊರಗೆ ಬರಲಿಕ್ಕೆ ನೋಡ್ತಾ ಇದ್ದಾರೆ. ಆದರೆ SITಯ ತನಿಖೆಯ ಒಂದು ಸರ್ಕಲ್ನೊಳಗೆ ಸಿಗಾಕೊಂಡು ಚಕ್ರವ್ಯೂಹದಲ್ಲಿ ಹೊರಗೆ ಬರೆದಂಥ ಪರಿಸ್ಥಿತಿ ಅವ್ರಿಗೆ ಆಗಿಬಿಟ್ಟಿದೆ. ಅಸಂಖ್ಯಾತ ಮಹಿಳೆಯರ ಮೇಲೆ ನಡೆದಂಥ ದೌರ್ಜನ್ಯ ಅದು ನಿಮಗೆಲ್ರಿಗೂ ಕೂಡ ಆ ದಿನಗಳನ್ನು ನೆನಪು ಮಾಡಿಕೊಂಡ್ರೆ ಅದೊಂದು ಭಯಾನಕ. ಜೊತೆಗೆ ರಾಜಕೀಯ ನೇತಾರರು ಜೊತೆಗೆ ರಾಜಕೀಯ ಕುಟುಂಬ, ಇಡೀ ಕುಟುಂಬ ರಾಜಕೀಯದಲ್ಲಿದೆ, ಸಮಾಜ ಸೇವೆಯಲ್ಲಿದೆ, ಜನಸಂಪರ್ಕದ ಜೊತೆಗಿದೆ. ಇದೊಂದು ದೊಡ್ಡ ನಾಚಿಕೆಗೇಡಿನ ಸಂಗತಿ. ಜೊತೆಗೆ ಎಲ್ಲರ ಆತ್ಮಸಾಕ್ಷಿಯನ್ನು ಕೂಡ ಅಲ್ಲಾಡಿಸಿದಂಥ ಪ್ರಕರಣ ಇದು. ಎಲ್ಲರೂ ಕೂಡ ಬೆಚ್ಚಿ ಬಿದ್ದು ಹೋಗ್ಬಿಟ್ಟಿದ್ರು. ಜೊತೆಗೆ ಇದಾದ ಮೇಲೆ ಆತ ತಪ್ಪಿಸ್ಕೊಂಡು ಹೋಗಿ ಜರ್ಮನಿಯಲ್ಲಿ ಸೆಟ್ಲಾಗಿದ್ದು, ಆತನನ್ನು ಕರೆ ತರಲಿಕ್ಕೆ ಏನೆಲ್ಲ ಪ್ಲ್ಯಾನನ್ನು ಮಾಡಲಾಯಿತು. ಅದಾದ ಮೇಲೆ ಒಂದು ಪವರ್ಫುಲ್ ಪಾಸ್ಪೋರ್ಟನ್ನು ರದ್ದು ಕೂಡ ಮಾಡಲಾಯಿತು. ಅದಾದಮೇಲೆ ವಾಪಸ್ ಬಂದು ನೇರವಾಗಿ ತನಿಖೆಯನ್ನು ಎದುರಿಸಿದ್ದು, ಅದಾದಮೇಲೆ ಏನೆಲ್ಲ ಆಯಿತು ಅನ್ನೋ ನಿಮಗೆಲ್ರಿಗೂ ಕೂಡ ಗೊತ್ತಿದೆ. ಒಂದೊಂದಾಗಿ ಹೆಚ್ಚೇನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ನಾನು ಅದಕ್ಕೆ ಪದೇ ಪದೇ ಹೇಳ್ತಾ ಇರ್ತೀನಿ, ಈ ಜನ್ಮದಲ್ಲಿ ಮಾಡಿದ ಪಾಪ ಈ ಜನ್ಮದಲ್ಲೇ ತೀರಿಸಬೇಕಾಗತ್ತೆ ಅಂತ. ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಅದೇ ಪರಿಸ್ಥಿತಿ ಬಂದಿರಬಹುದು ಅಂತ ಭಾವಿಸ್ತಾ ನೋಡೋಣ ಮುಂದೆ ಏನಾಗುತ್ತೆ. ಇನ್ನೂ ಎಷ್ಟು ವರ್ಷಗಳ ಕಾಲ ಅವ್ರು ಬೇಲ್ ಇಲ್ಲದೆ ಇದೇ ರೀತಿಯಾಗಿ ಪರಪ್ಪನ ಅಗ್ರಹಾರದಲ್ಲಿ ದಿನ ದೂಡಬೇಕಾಗತ್ತೆ ಅಂತ. ಇದೇ ರೀತಿಯಾದಂಥ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.